Heart Attack Prevention (CPR) Awareness Program conducted successfully at Coxtown, Bangalore. In light of the increasing incidence of heart attacks across Karnataka, the Bhartingar Residents Forum, in association with Hosmat Hospitals, organized a CPR awareness camp for the general public with an aim to educate people about the role of CRP in assessing heart health risks and promote proactive health checkups. Chief guests, Dr. Tara Anuradha, National Award-winning actress. Dr. Mahesh, Hosmat Hospital. For Bhartingar Residents Forum, ಸುರೇಂದ್ರ ರವಿ ಮರಣ ಹೊಂದಿದ್ದಾರೆ. ಅದರ ಪ್ರಯುಕ್ತ ಇವತ್ತು ನಮ್ಮ ದೊಡ್ಡಗುಂಟೆ ಗ್ರಾಮದ ವತಿಯಿಂದ ನಮ್ಮ ಬಿಬಿಎಂಪಿ ಪೌರ ಇದೇ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ನಾರಾಯಣ ರೆಡ್ಡಿ ಅವರು ಸಹ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೇನೆ ನಮ್ಮ ಶ್ರೀದೇವವಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲರೂ ಚಪ್ಪಾಳೆ ಹೊಡಿಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮವನ್ನು ಬಿಟ್ಟು ತಮ್ಮ ಸೇವೆಗೆ ಇವತ್ತು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಂದು ಸತಿ ನಾನು ಡಾಕ್ಟರ್ ಪ್ರದೀಪ್ ಅವರು ಈಗ ಈ ಒಂದು ಹಾಸನ ಜಿಲ್ಲೆಯಲ್ಲಿ ತುಂಬಾ ಹಾರ್ಟ್ ಅಟ್ಯಾಕ್ಸ್ ಆಗ್ತಿದೆ. ಹಾಸನ ಜಿಲ್ಲೆ ಅಂತ ಒಂದೇ ಅಲ್ಲ, ಸುಮಾರು ಕಡೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಿದೆ. ಅದರಲ್ಲೂ ನಾವು ಈ ನಡುವೆ ನೋಡ್ತಿರೋದು ತುಂಬಾ ಸಣ್ಣ ವಯಸ್ಸಿನಲ್ಲಿರುವಂತವರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗಿ ಜೀವ ಕಳ್ಕೊಳ್ತಾ ಇದ್ದಾರೆ. ಇದು ತುಂಬಾ ವಿಷಾದನೀಯವಾದಂತಹ ವಿಚಾರ. ಸಣ್ಣ ವಯಸ್ಸಿನ ಮಕ್ಕಳು 22 ವರ್ಷ, 25 ವರ್ಷ, 25 ವರ್ಷ, 30 ವರ್ಷದ ಮಕ್ಕಳೆಲ್ಲನೂ ಹಾರ್ಟ್ ಅಟ್ಯಾಕ್ ಇಂದ ಅವರ ಪ್ರಾಣವನ್ನು ಕಳ್ಕೊತಿದ್ದಾರೆ. ಅದಕ್ಕೆ ತುಂಬಾ ರೀಸನ್ಸ್, ಬೇರೆ ಬೇರೆ ರೀಸನ್ಸ್ ಇರ್ಬೋದು ಯಾಕೆ ಆ ರೀತಿ ಆಗ್ತಿದೆ ಅಂತ. ಬಟ್ ನಾವು ಏನು ಮಾಡಬಹುದು, ಸಾಮಾಜಿಕ ಸೇವಕರಾಗಿ ಹಾಸ್ಪಿಟಲ್ ಕಡೆಯಿಂದ ನಮ್ಮಂಥ ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿಯಿಂದ ಬಂದಿರೋರಿಗೆ ಇದು ಅವ್ರನ್ನ ಒಂದು ನಿಯರೆಸ್ಟ್ ಹಾಸ್ಪಿಟಲ್ ಅಥವಾ ಒಂದು ಡಾಕ್ಟರ್ ಶಾಪ್ ಅಥವಾ ಒಂದು ಕ್ಲಿನಿಕ್ಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಅವಗಾಹನ ಮಾಡಲಿಕ್ಕೆ ಇವತ್ತು ಈ CPR ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ನಮ್ಮನ್ನು ಮೊದಲನೇದಾಗಿ ಸುರೇನ್ಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನಾವು ಎಲ್ಲ ಥರದ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಆದರೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ. ಯಾಕಂತಂದರೆ ಇತ್ತೀಚೆಗೆ ಕೋವಿಡ್ ಬಂದ ಮೇಲಂತೂ ಯಾರಿಗೂ ಯಾವ ಕಾಯಿಲೆನೋ ಒಂದು ಸಣ್ಣ ಜ್ವರ ಕೂಡ ತಡ್ಕೊಳ್ಳೋ ಶಕ್ತಿ ಇಲ್ದಂಗೆ ಆಗಿದೆ ಮೈಯಲ್ಲಿ. ಜ್ವರ ಬಂದ್ರೇ ಅಯ್ಯೋ 3 ದಿನ 4 ದಿನ ರೆಸ್ಟ್ ತಗೊಳ್ಬೇಕು ಅನ್ನೋ ಥರ ಬಂದಿದೆ. ಅಂಥದ್ರಲ್ಲಿ ಈಗ ಇತ್ತೀಚೆಗೆ ಬರ್ತಾ ಇರೋದು ಹಾರ್ಟ್ ಅಟ್ಯಾಕ್ಗಳು. ಹಾರ್ಟ್ ಅಟ್ಯಾಕ್ ಅಂತಂದಿದ್ದು ನಾವೆಲ್ಲ ಅಂದ್ಕೊಳ್ತಾ ಇದ್ದಿದ್ದು 80 ವರ್ಷದ ಮೇಲೆ ಅಥವಾ 25 ವರ್ಷದ ಮೇಲೆ ಮನುಷ್ಯರಿಗೆ ಬರುತ್ತೆ ಅಂತ. ಆದರೆ ಈಗ ಸಣ್ಣ ಹುಡುಗರಿಗೂ, ಅದರಲ್ಲೂ ಶಾಲೆಯ ಮಕ್ಕಳಿಗೆ ಕೂಡ ಹಾರ್ಟ್ ಅಟ್ಯಾಕ್ ಬಂದು ಸ್ಪಾಟಲ್ಲೇ ಹೋಗಿದ್ದು ನಾವು ನೋಡಿದ್ದೀವಿ. ಆ ಥರದ ಯಾರಿಗಾದ್ರೂ ಒಂದು ಸಣ್ಣ ಹೆಲ್ತ್ ಇಶ್ಯೂಸ್ ಬಂದರೆ, ಅಥವಾ ಯಾರಿಗಾದ್ರೂ ಒಂದು ಸಣ್ಣದಾಗಿ ನೀವು ಅಕ್ಕಪಕ್ಕದಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ರು ಎದೆ ಇಟ್ಕೊಳ್ಳೋದು ಅಥವಾ ಏನೋ ಒಂದು ಸಣ್ಣ ಅವ್ರಿಗೆ ಏನಾದರೂ ಅನ್ನೀಸಿನೆಸ್ ಆದರೆ ನಾವು ಏನು ಮಾಡಬೇಕು, ಪಕ್ಕದಲ್ಲಿರೋರು ಎದುರಲ್ಲಿರೋರು ಅಂತ ಒಂದು ಅವೇರ್ನೆಸ್ ಕೊಡೋಕ್ಕೆ ಹೊಸ್ಮ್ಯಾಟ್ ಹಾಸ್ಪಿಟ್ಲಿಂದ ಡಾಕ್ಟರ್ ಪ್ರದೀಪ್ ಅವರು, ಮಹೇಶ್ ಅವರು, ಅವರ ಸಿಬ್ಬಂದಿಗಳೆಲ್ಲರೂ ಬಂದಿದ್ದಾರೆ ಇವತ್ತು. ಮೊದಲನೇದಾಗಿ ತುಂಬ ಥ್ಯಾಂಕ್ಸ್ ಸರ್ ನಿಮ್ಗೆಲ್ರಿಗೂ. ಯಾಕಂತಂದರೆ ಈ ಥರದ ಅವೇರ್ನೆಸ್ ಪ್ರೋಗ್ರಾಮ್ಗಳು ಯಾರೋ ದೊಡ್ಡ ಜನಗಳು ನಡೆಸ್ತಾರೆ, ಅಲ್ಲಿ ಎಲ್ಲಿಯೋ ಹೋಟ್ಲಲ್ಲಿ 5 ಸ್ಟಾರ್ ಹೋಟ್ಲಲ್ಲೋ ಅಥವಾ ಅವ್ರ ಹಾಸ್ಪಿಟ್ಲಲ್ಲೋ ಅಥವಾ ದೊಡ್ಡ ಇದರಲ್ಲಿ ನಡೆಸ್ತಾರೆ. ಆದರೆ ಇಲ್ಲಿ ಸಾಮಾನ್ಯ ಜನರಿಗೂ ಕೂಡ ನೀವು ಹೇಗೆ ನಡ್ಕೊಳ್ಬೇಕು ಅಂತ ಹೇಳಿ ಬೀದಿಗೆ ಬಂದು, ಅಂದರೆ ರಸ್ತೆಗೆ ಬಂದು ಮನೆಗೆ ನಮ್ಮ ಮನೆಯ ಮುಂದೆಯೇ ಬಂದು ಹೇಳ್ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ಹೊಸ್ಮ್ಯಾಟ್ ಹಾಸ್ಪಿಟ್ಲಿನ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಅವರನ್ನ ಕರ್ಕೊಂಡು ಬಂದು ಈ ಥರ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಿರುವಂಥ ಸುರೇನ್ ಮತ್ತು ಅವರ ಕುಟುಂಬದವರಿಗೂ ಕೂಡ ನಾನು ಅಷ್ಟೇ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಇದೊಂದು ನಿಜವಾಗ್ಲೂ ಒಂದು ಪುಣ್ಯದ ಕೆಲಸ. ಯಾಕಂದ್ರೆ ಈಗ ನಮ್ಗೆ ಏನು ಇಲ್ದಿದ್ರು ಆರೋಗ್ಯ ಒಂದಿದ್ರೆ
ನಾವು ಏನನ್ನಾದ್ರೂ ಸಾಧನೆ ಮಾಡ್ಬೋದು. ಹಾರ್ಟ್ ಅಟ್ಯಾಕ್ ಅನ್ನೋದು 2 ಪದಗಳು. ಹಾರ್ಟ್ ಅಟ್ಯಾಕ್ ಆಗೋದು ನಿಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅದು ಹಾರ್ಟಿನ ರಕ್ತನಾಳಗಳನ್ನ ತಡೆಯುತ್ತೆ. ಆ ರಕ್ತ ಚಲನೆ ನಿಂತಾಗ ಅವಾಗ ನಿಮ್ಗೆ ಎದೆನೋವು ಬರುತ್ತೆ, ಉಸಿರಾಟಕ್ಕಾಗ ತೊಂದರೆ ಆಗತ್ತೆ, ಎದೆಯಿಂದ ಕೈಗೆ ಹೋಗುತ್ತೆ, ಜಾಗೆ ಹೋಗುತ್ತೆ, ಎಲ್ಲ ಕಡೆಗೆ ಬೆನ್ನಿಗೆ ಹೋಗುತ್ತೆ. ಸೊ ಇದು ಹಾರ್ಟ್ ಅಟ್ಯಾಕ್ ಅಂತೀವಿ. ಆಗಿನ ಕಾಲ ಟ್ರಾನ್ಸ್ಪೋರ್ಟ್ ನಡ್ಕೊಂಡು ಹೋಗ್ತಿದ್ರು ಮೈಲಿಗಟ್ಲೆ. ಈಗ 1 ಕಿಲೋಮೀಟರ್ ನಡೆಯಲ್ಲ ಯಾರು, ಎಲ್ಲ ಅದಕ್ಕೆ ಸೈಕಲ್ ಬೇಕು, ಸ್ಕೂಟರ್ ಬೇಕು, ಅಂಗಡಿಗೆ ಹೋಗ್ಬೇಕು ಅಂದ್ರೆ ಸ್ಕೂಟರ್ ಬೇಕು, ಇನ್ಕ್ಲೂಡಿಂಗ್ ಮೀ, ನಾನು ಸೇರಿ, ಆಯ್ತಾ. ಸೊ ಅಂಗಡಿಗೆ ಹೋಗ್ಬೇಕು ಅಂದ್ರೆ ಕಾರ್ ಎತ್ಕೊಂಡು ಹೋಗ್ತೀವಿ ಹಂಗೆ. ಸೊ ಆ ಶೈಲಿಗಳನ್ನ ಬದಲಾಯಿಸ್ಕೋಬೇಕು. ಲಾಕ್ ಆಗ್ತಾ ಇದೆ, ಆದ್ರಿಂದ ಅದನ್ನ ತೋರಿಸ್ಕೋಬೇಕು ಅಂತ. ಇನ್ನೊಂದಿದೆ ಸಡನ್ ಕಾರ್ಡಿಯಕ್ ಡೆತ್. ಈಗ ಹಾಸನಲ್ಲಿ ಆಗ್ತಾ ಇದ್ದು ಸಡನ್ ಕಾರ್ಡಿಯಕ್ ಡೆತ್. ರೀಸನ್ ಗೊತ್ತಿಲ್ಲ, ಸಡನ್ ಆಗಿ ಏನೋ ಡ್ಯಾನ್ಸ್ ಮಾಡಿದಾನೆ ಬಿದ್ದ, ಸಡನ್ ಆಗಿ ಏನೋ ಡ್ರೈವ್ ಮಾಡ್ತಾ ಇದ್ದಾನೆ ಬಿದ್ದ, ಬಿದ್ದ. ಲೈಕ್ ಅದು ಬಹಳ ಕಾರಣಗಳಿರ್ತವೆ. ಒಂದು ಏಜ್ ರಿಲೇಟೆಡ್, ಜಿಮ್ ಅಲ್ಲಿ ಇದ್ದಾಗಲೂ ಆ ತರ ಆಗಿದೆ, ಡಾಕ್ಟರ್ಗಳಿಗೂ ಆಗಿದೆ. ಇತ್ತೀಚೆಗೆ ಡಾಕ್ಟರ್ಗಳು ಬಿಟ್ವೀನ್ 30 to 50 we have seen 8 to 10 deaths in 1 to 2 years. ಸೊ ಈ ಏಜ್ ಪಾರ್ಟ್ ಮೊದಲಲ್ಲೇ ಏನಿರ್ತಿತ್ತು, 60 ವರ್ಷ ಆದ್ಮೇಲೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, BP ಬರುತ್ತೆ, ಶುಗರ್ ಬರುತ್ತೆ. ಈಗ ಹಾಗಿಲ್ಲ, 25 ವರ್ಷಕ್ಕೂ ಬರ್ಬೋದು, 40 ವರ್ಷಕ್ಕೂ ಬರ್ಬೋದು, 60 ವರ್ಷಕ್ಕೂ ಬರ್ಬೋದು. ಇದು ಯಾಕಾಗಿದೆ ಅಂದ್ರೆ ಜೀವನ ಶೈಲಿಯಿಂದ ಆಗಿದೆ. ಓಕೆ, ಸೊ ಈಗ ನಿಮಗೆ ರೆಗ್ಯುಲರ್ ಆಗಿ ಏನ್ ತೊಂದರೆ ಆಗಿದೆ ಅಂತ ಹೆಂಗ್ ಗುರುತಿಸೋದು? ಈಗ ನಿಮ್ಮ ಮನೇಲಿ ಈಗ 80% ಶೇಕಡ ಹೃದಯಘಾತ ಆಗೋದು ರೆಸಿಡೆಂಟ್ ಏರಿಯಲ್ಲಿ. ಔಟ್ಸೈಡ್ ಹಾಸ್ಪಿಟಲ್ ಹಾರ್ಟ್ ಅಟ್ಯಾಕ್ ಅಂತೀವಿ ಇದನ್ನು. ಔಟ್ಸೈಡ್ ಹಾಸ್ಪಿಟಲ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾಸ್ಪಿಟಲ್ ಅಲ್ಲ, ಆಚೆಗಡೆ ಆಗೋದು. ಆಚೆಗಡೆ ಎಲ್ಲಾಗತ್ತೆ ಅಂದ್ರೆ ರೆಸಿಡೆಂಟ್ಸ್ ಮನೆಯಲ್ಲಿ, ಕೆಲಸದಲ್ಲಿ, ಆಫೀಸಲ್ಲಿ, ಅಥವಾ ಇನ್ನೆಲ್ಲಾದ್ರೂ ರೋಡಲ್ಲಿ ಎಲ್ಲ ಶಾಪಿಂಗ್ ಮಾಡ್ತಿರುವಾಗ 80% ಹಾರ್ಟ್ ಅಟ್ಯಾಕ್ ಔಟ್ಸೈಡ್ ಹಾಸ್ಪಿಟಲ್ ಹಾರ್ಟ್ ಅಟ್ಯಾಕ್ ರೆಸಿಡೆಂಟ್ ಏರಿಯಾಲೇ ಆಗುತ್ತೆ. ಸೊ ರೆಸಿಡೆಂಟ್ ಫೋರಮ್ ಅಲ್ಲಿಗೆ ಟಾಕ್ ಅರೇಂಜ್ ಮಾಡಿದ್ದಾರೆ, ಆಯ್ತಾ. ಸೊ ರೆಸಿಡೆಂಟ್ ಆದವ್ರಿಗೆ ಏನ್ ಮಾಡ್ಬೇಕು? ಮೊದಲು ಪ್ರಥಮ ಚಿಕಿತ್ಸೆ ಅಂತೀವಿ, ಫಸ್ಟ್ ಏಡ್. ಈಗ ಇಮಿಡಿಯೇಟ್ ಡಾಕ್ಟರ್ 108 ಬಂದ್ರೂ ಟೈಮ್ ಆಗುತ್ತೆ. ನೀವು 108 ಫೋನ್ ಮಾಡಿದ್ರು 20 ನಿಮಿಷ ಬೇಕಾಗತ್ತೆ. ಇಮಿಡಿಯೇಟ್ ಡಾಕ್ಟರ್ ಸಿಗೋದು ಕಷ್ಟ ಅಲ್ವಾ? ಸೊ ಈ ಟೈಮಲ್ಲಿ ನೀವು ಫಸ್ಟ್ ಐಡೆಂಟಿಫೈ ಮಾಡೋದಂಗೆ, ಯಾರಿಗೋ ಹಾರ್ಟ್ ಪ್ರಾಬ್ಲಮ್ ಬಂದು ಎದೆನೋವು ಹೇಳ್ತಾರೆ, ಅದು ಈಸಿ ನಿಮ್ಗೆ. ಎದೆನೋವು ಅಂದ್ರೆ ಹಾರ್ಟ್ ಏನೋ ತೊಂದರೆ ಇದೆ, ಫಸ್ಟ್ ಆಸ್ಪತ್ರೆಗೆ ಹೋಗ್ಬೇಕು, 108 ಡಯಲ್ ಮಾಡಿ. ಅದೆಷ್ಟೊತ್ತಿಗೆ ಬರ್ತೋ ಗೊತ್ತಿಲ್ಲ, ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಇಮಿಡಿಯೇಟ್ ಡಾಕ್ಟರ್ಗೆ ತೋರಿಸ್ಬೇಕು. ಎಲ್ಲಿ ECG ತೆಗಿಯೋಕ್ಕಾಗತ್ತೋ, ಎಲ್ಲಿ ಡಾಕ್ಟರ್ ತೋರ್ಸೋಕ್ಕಾಗತ್ತೋ, ರೈಟ್. ನೆಕ್ಸ್ಟ್ ಇನ್ನೇನು ತೊಂದರೆ ಆಗ್ಬೋದು? ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಓಕೆ, ಸೊ ಮತ್ತಿನ್ನೇನು ತೊಂದರೆ ಆಗ್ಬೋದು? ಅವ್ರಿಗೆ BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಇನ್ನೇನಕ್ಕಾದ್ರೂ ಮಾತ್ರೆ, ಮೊದಲು ಕಾರ್ಡಿಯಕ್ ಪ್ರಾಬ್ಲಮ್ ಇರೋದಕ್ಕೆ ಮಾತ್ರೆ ತಗೋತಾ ಇರ್ಬೋದು, ಆಯ್ತಾ. ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರ್ಬೋದು. ಸೊ ಇದೆಲ್ಲ ಮತ್ತೆ ಸ್ಟ್ರೆಸ್ ಜಾಬ್ಸ್, ಒತ್ತಡ ಇರುತ್ತೆ. ಈಗ ಎಷ್ಟೊಂದು ಜನ ಸಾಫ್ಟ್ವೇರ್ ಕಂಪ್ನಿಯವರು ಒತ್ತಡದಿಂದ ಕೆಲಸ ಮಾಡ್ತಾರೆ, ಡಾಕ್ಟರ್ಗಳು ಒತ್ತಡದಿಂದ ಕೆಲಸ ಮಾಡ್ತಾರೆ, ಪೌರ ಕಾರ್ಮಿಕರು ಒತ್ತಡದಿಂದ ಕೆಲಸ ಮಾಡ್ತಾರೆ ಅಲ್ವಾ. ಎಷ್ಟೋ ಸಲ ಕೆಲಸ ಮಾಡಿಸ್ತಾರೆ, ಇನ್ನೂ ಸಂಬಳ ಕೊಟ್ಟಿರಲ್ಲ, ಮನೇಲಿ ಬೇಕು ದುಡ್ಡು, ಟೆನ್ಷನ್. ಸೊ ಒತ್ತಡ, ಸ್ಟ್ರೆಸ್ ಅಂತೀವಿ, ಅದನ್ನ ಏನಂತೀವಿ? ಸ್ಟ್ರೆಸ್ ಅಂತೀವಿ, ಆಯ್ತಾ. ಅವನೇನಂತ ಗುತ್ತಿಗೆದಾರ, ಅವ್ನು ದುಡ್ಡಿಲ್ಲ ಅಂತಾನೆ, ಹಂಗೆ, ಆಯ್ತಾ. ಸೊ ಇದೆಲ್ಲ ಒತ್ತಡಗಳು. ಈ ಒತ್ತಡಗಳಿಂದ ಏನಾಗುತ್ತೆ? ಹಾರ್ಟ್ ಮೇಲೆ ಪ್ರಭಾವ ಬೀಳುತ್ತೆ. ಆದಷ್ಟು ನೀವು ಟೆನ್ಷನ್ ತಗೋಬಾರ್ದು ಲೈಫಲ್ಲಿ. ಸೊ ಮನೇಲಿ ಯಾರಿಗೆ BP ಇರಲಿ, ಶುಗರ್ ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಡಯಾಬಿಟಿಸ್ ಇರಲಿ, ಅವ್ರಿಗೆಲ್ಲ ಏನಾದ್ರು ಎದೆನೋವು ಬಂತು ಅಂದ್ರೆ ಏನೋ ಹಾರ್ಟ್ ಸಮಸ್ಯೆ ಇದೆ ಅಂತ ಗೊತ್ತಾಗಿ ಇಮಿಡಿಯೇಟ್ ಆಗಿ 108 ಕರೆ ಮಾಡಿ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ಹತ್ರ ಬೆಳಿಗ್ಗೆ ಹೋಗ್ಬೇಕು. ಇದು ನಿಮ್ಮ ಕೆಲಸ. ಮನೆಯಲ್ಲಾದವರು ಯಾರೇ ಆಗಲಿ, ಸೀನಿಯರ್ ಸಿಟಿಸನ್ ಅಲ್ಲಿ, ಚಿಕ್ಕವರು ಎಲ್ಲಿ ದೊಡ್ಡವರಲ್ಲಿ, ಫಸ್ಟ್ ಇಮಿಡಿಯೇಟ್ ಇದು ಮಾಡಬೇಕು. ಅವರಿಗೆ ಸ್ವೆಟಿಂಗ್ ಬರುತ್ತೆ, ಉಸಿರಾಡಕ್ಕೆ ತೊಂದರೆ ಇರ್ತಾರೆ, ಎದೆನೋವು ಅಂತಾರೆ, ಓಕೆ, ಪ್ಲಸ್ ಕೋಮಾರ್ಬಿಡಿಟೀಸ್ ಇರುತ್ತೆ ನಾನು ಹೇಳಿ. ಸೊ ಇದು ನೀವು ಐಡೆಂಟಿಫೈ ಮಾಡೋದು, ಆಯ್ತಾ. ಇದು ಹಾರ್ಟ್ ಅಟ್ಯಾಕ್ ಅಂತೀವಿ. ಅಪ್ರಾಕ್ಸಿಮೇಟ್ಲಿ ನಮ್ದಿರೋದು 1.4 ಬಿಲಿಯನ್, ಅದರಲ್ಲಿ ಒಂದು 7 ಲಕ್ಷ ಜನ ಪಾರ್ಟು. ತುಂಬಾ ಇಂಪಾರ್ಟೆಂಟ್ ತಡೆಯೋದು. ಇನ್ನು ಐಡೆಂಟಿಫೈ ಮಾಡೋದು ಬರಕ್ ಮುಂಚೆನೆ ತಡಿಬೇಕು. ಪ್ರಿವೆಂಟಿವ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತೀವಿ. ಅಂದ್ರೆ ಪ್ರಿವೆಂಟಿವ್ ಮೆಡಿಸಿನ್ ಇಸ್ ಆಲ್ವೇಸ್. ಅದು ಫಸ್ಟ್ ಹೆಂಗ್ ಬರುತ್ತೆ? ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇಂದ ಬರ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಅದರಿಂದ ಬರ್ಬೋದು. ಯಾವ್ದಾದ್ರು ಒಂದು ಆಕ್ಟಿವಿಟಿ ಮಾಡ್ಕೊಂಡು ನೀವು ಅದನ್ನ ತಡೆಗಟ್ಬೋದು. ಸೊ ನೀವು ಎಷ್ಟು ಒಳ್ಳೆಯ ರೀತಿಯಲ್ಲಿ ಊಟ ತಿಂಡಿ ಎಕ್ಸಸೈಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅದನ್ನ ತಡೆಗಟ್ಬೋದು. ಓಕೆ, ಸೊ ಈಗ ನಿಮಗೆ ಒಂದು ಅರಿವಾಯ್ತು ಹೃದಯಘಾತ ಹೆಂಗಾಗತ್ತೆ, ಏನು ಐಡೆಂಟಿಫೈ ಮಾಡಕ್ಕೆ ಹೆಂಗೆ ಮಾಡಬೇಕು. ಅದರಿಂದ ಮೂರ್ಛೆ ಹೋದ್ರೆ ಅಂದ್ರೆ ಸಡನ್ ಕಾರ್ಡಿಯಕ್ ಅರೆಸ್ಟ್ ಆದ್ರೆ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಹೇಳ್ಕೊಡ್ತೀವಿ. ಓಕೆ, ಮಾಡ್ಬೇಕು ಅಂದ್ರೆ ನಾನು ಹಾರ್ಟ್ ಅಟ್ಯಾಕ್ ಆದಾಗ ಇನ್ನೂ ಅವ್ರ ಹೆಸರೇ
ಇದನ್ನ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್. ಈಗ ಸಡನ್ ಕಾರ್ಡಿಯೋ ಇರುತ್ತೆ, ಅವ್ರ ಆಸ್ಪತ್ರೆಗೆ ಸರಿಯಾದ ಟೈಮಿಗೆ ಬಂದ್ರೆ ಅವರನ್ನ ಉಳಿಸ್ಬೋದು. ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಸಡನ್ ಆಗಿ ಮೂರ್ಛೆ ಹೋಗಿ ಬಿದ್ದೋಗ್ತಾರೆ, ಸಾಮಾನ್ಯ ಜನರು ಮಾಡ್ಬೋದು ಆಯ್ತಾ. ಸೊ ಇದು ಈಗ ಒಬ್ಬ ಮನುಷ್ಯ ಎಚ್ಚರ ತಪ್ಪಿ ಬಿದ್ದಿದ್ದಾನೆ ಅಂದಾಗ ಫಸ್ಟ್ ನೀವೇನ್ ಮಾಡ್ಬೇಕು, ಸುತ್ತ ನೋಡ್ಬೇಕು. ಸುತ್ತ ಏನು ಎಲೆಕ್ಟ್ರಿಕ್ ಕಂಬ ಇಲ್ಲ, ಯಾಕಂದ್ರೆ ಎಲೆಕ್ಟ್ರಿಕ್ ಶಾಕ್ ಇಂದಾನು ಎಚ್ಚರ ತಪ್ಪಿರ್ಬೋದು, ಎಲೆಕ್ಟ್ರಿಕ್ ಶಾಕ್ ಇಂದಾನು ಕಾರ್ಡಿಯಾಕ್ ಪ್ರಾಬ್ಲಮ್ ಆಗುತ್ತೆ ಆಯ್ತಾ. ಅಥವಾ ಎಲ್ಲ ಸಮುದ್ರದ ಹತ್ರ ಬಿದ್ದಿದ್ರು ಅನ್ಕೊಳ್ಳಿ, ನೀರಿಂದ ಆಚೆ ಬಂದು ರೋಚ್ ಮಾಡ್ಬೇಕು, ಅವ್ರ ಹತ್ರ ಹೋಗ್ಬೇಕು, ಹೋಗಿ ನೋಡಿ ಆರ್ ಯು ಅವೇಕ್ ಅಂದ್ರೆ ಎಚ್ಚರ ಇದ್ದೀರಾ, ತಟ್ಟಿ ನೋಡಿ ಎಚ್ಚರ ಇದ್ದೀರಾ ನೋಡಿ, ರೆಸ್ಪಾಂಡ್ ಮಾಡಲ್ಲ. ಆಮೇಲೆ ಓಕೆ ಆಯ್ತಾ. ಸೊ ಎಚ್ಚರ ಇಲ್ಲ, ಏನು ರೆಸ್ಪಾನ್ಸ್ ಇಲ್ಲ, ಅವಾಗ ಏನ್ ಮಾಡ್ಬೇಕು, ಹೆಲ್ಪ್ ಕರಿಬೇಕು. ನೀವೊಬ್ಬರೇ ಇದ್ದೀರಾ, ನೀವು ರಕ್ತನಾಳ ನೋಡ್ಬೇಕು, ಇದು ಕೆರೋಟಿಡ್ ಅಂತೀವಿ. ನೀವಿಲ್ಲಿ ನೆಕ್ಕಲ್ಲಿ ನೋಡಿದ್ರೆ ಈ ದವಡೆಯಿಂದ ಕೆಳಗಡೆ ಬಂದ್ರೆ ಇಲ್ಲಿ ನೀವು ಹಿಂಗ್ ಮುಟ್ಕೊಂಡ್ರೆ ಇಲ್ಲಿ ನಿಮ್ಗೆ ಆರ್ಟರಿ ಪಲ್ಸ್ ಹಿಂಗ್ ಇಟ್ಕೊಂಡಾಗ ಕೇಳಿಸುತ್ತೆ, ನಿಮ್ಗೆ ಫೀಲ್ ಆಗತ್ತೆ. ಇದು ಕೆರೋಟಿಡ್ ಆರ್ಟರಿ ಇರ್ತೀವಿ ಆಯ್ತಾ, ರಕ್ತನಾಳ ಇದು. ಸೊ ಈ ರಕ್ತನಾಳ ಇದೆಯಾ ಇಲ್ಲ ನೋಡ್ಬೇಕು. ಈಗ ನೀವು ಇಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ, ನಿಮ್ಗೆ ಎರಡು ಒತ್ತಿಗೆ ಒತ್ತಬೇಡಿ, ಒಂದು ಮಾತ್ರ ಒತ್ತಬೇಕು. ಈ ರಕ್ತನಾಳ ಮೇಲೆ ಬ್ರೈನಿಗೆ ಸಪ್ಲೈ ಹೋಗುತ್ತೆ, ಸರ್ಕ್ಯುಲೇಷನ್ ಹೋಗುತ್ತೆ. ಇದು ಕೆರೋಟಿಡ್ ಆರ್ಟರಿ ಮೇನ್ಲಿ ಹಾರ್ಟಿಗೆ ಸರ್ಕ್ಯುಲೇಷನ್ಸ್ ಎಲ್ಲ ಹೋಗುತ್ತೆ ಆಯ್ತಾ. ಸೊ ಅದೇನಾದ್ರೂ ಇಲ್ಲ, ಅದು ಏನು ನಿಮ್ಗೆ ಫೀಲ್ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಉಸಿರಾಡ್ತಾ ಇದಾರ ನೋಡ್ಬೇಕು. ಓಕೆ, ಉಸಿರಾಡ್ತಾ ಇದಾರ ನೋಡ್ಬಿಟ್ಟು ನೀವು ವೆದರ್ ಉಸಿರಾಡ್ತಿದ್ರೆ ಇದೇನಾಗುತ್ತೆ, ಮೇಲೆ ಕೆಳಗಡೆ ಬರುತ್ತೆ, ಇವ್ರು ಉಸಿರಾಡ್ತಿರ್ತಾರೆ, ನೀವು ಕೇಳಿಸ್ಬೋದು, ಉಸಿರಾಡೋ ಸೌಂಡು ಕೇಳುತ್ತೆ. ಉಸಿರು ಇಲ್ಲ, ಇದು ಇಲ್ಲ ಅಂದ್ರೆ CPR ಸ್ಟಾರ್ಟ್ ಮಾಡ್ಬೋದು. ಸೊ ಕಾರ್ಡಿಯಾಕ್ ಪಲ್ಮನರಿ ರೆಸಿಸಿಟೇಷನ್ ಅಂತೀವಿ. CPR ಹೆಂಗ್ ಸ್ಟಾರ್ಟ್ ಮಾಡ್ತೀವಿ, ಇದು ಎದೆಯ ಭಾಗ. ಓಕೆ, ಇಲ್ಲಿ ಸ್ಟರ್ನಮ್ ಬೋನ್ ಅಂತ ಮೂಳೆ ಅಂತ ಇರುತ್ತೆ, ಅಂದ್ರೆ ಎದೆ ಮೂಳೆ. ಈ ಎದೆ ಮೂಳೆಯ ಕೆಳಗಡೆ ಭಾಗದಲ್ಲಿ ನೀವು ಒಂದು ಕೈ, ಇದರ ಪಾದ, ಇದು ಕೈಯ ಪಾದ, ಇದು ಹಿಂಗ್ ಇಟ್ಟು ಇದನ್ನ ಲಾಕ್ ಮಾಡಿ ಈ ಮೊಳ ಕೈನ ಸ್ಟ್ರೈಟ್ ಆಗಿ ಇಟ್ಕೊಂಡು CPR ಕೊಡ್ಬೇಕು, ಕಾರ್ಡಿಯಾಕ್ ಪಲ್ಮನರಿ ರೆಸಿಸಿಟೇಷನ್. ಅದನ್ನ CAB ಅಂತೀವಿ, ಸರ್ಕ್ಯುಲೇಷನ್ ಏರ್ವೇ ಬ್ರೀತಿಂಗ್. ಫಸ್ಟ್ ಸರ್ಕ್ಯುಲೇಷನ್ಗೆ ನಾವು ಹಾರ್ಟ್ ರೇಟು ಇದನ್ನ ಕೊಡ್ಬೇಕು, ಅದು ಮಾಡ್ಬೇಕು. ಸೊ ನೋಡಿ ಆಯ್ತಾ, ಹೀಗೆ ಇದು ಮೂಳೆ, ಎದೆ ಮೂಳೆಯ ಪಾದ. ಸೊ ಅದನ್ನ ಸ್ಟ್ರೈಟ್ ಇಟ್ಕೊಳ್ಳಿ, ದೆನ್ ಲಾಕ್ ಮಾಡಿ, ದೆನ್ ಯು ಪ್ರೆಸ್. ಸೊ ಇದನ್ನ 1 ನಿಮಿಷಕ್ಕೆ 100 ಅಷ್ಟು ಮಾಡಬೇಕು ಆಯ್ತಾ. ರೇಟ್ ಅಂದ್ರೆ ಎಷ್ಟು ರೇಟ್ ಅಂತೀವಿ, 100 ಬೀಟ್ಸ್ ಎಷ್ಟು 1 ಮಿನಿಟ್. ಓಕೆ, ಸೊ ಎಷ್ಟು ಮಾಡಬೇಕು, 30:2 ಮಾಡ್ಬೇಕು, ಅಂದ್ರೆ 30:2. 30:2 ಅಂದ್ರೆ 30 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಸರ್ಕ್ಯುಲೇಷನ್ ಆದ್ಮೇಲೆ ಏರ್ವೇ ನೋಡ್ಕೊಂಡು ಹಣೆಯನ್ನ ಕೆಳಗಡೆ ಮಾಡಿ ಆಯ್ತಾ. ಇದನ್ನ ಗಲ್ಲನ ಮೇಲ್ ಮಾಡಿ ಬಾಯಿ ಓಪನ್ ಆಗತ್ತೆ, ಆವಾಗ ಮೌತ್ ಟು ಮೌತ್ ರೆಸ್ಪಿರೇಷನ್ ಕೊಡಬೇಕು. ಬಾಯಿಂದ ಬಾಯಿಗೆ ನೀವು ಉಸಿರು ತಗೊಂಡು ಅವರಿಗೆ ಉಸಿರು ಕೊಡಬೇಕು, 2 ಉಸಿರು ಕೊಡಬೇಕು ಆಯ್ತಾ. 1 ನಿಮಿಷದಲ್ಲಿ 2 ಉಸಿರು ಕೊಟ್ಟು ಮತ್ತೆ 30:2 ಶುರು ಮಾಡಬೇಕು. ಓಕೆ, ಇದು ಸೆಕೆಂಡ್ಸ್ 10 ಸೆಕೆಂಡ್ಸ್ ಅಲ್ಲಿ 10 ಸೆಕೆಂಡ್ಸ್ ಅಲ್ಲಿ 2 ಉಸಿರು ಕೊಟ್ಟು ಮತ್ತೆ 30:2 ಮತ್ತೆ ವಾಪಸ್ಸು ಇದು ಬರಬೇಕು. ಇದು ಒಬ್ಬರಿದ್ದಾಗ. ಇಬ್ಬರಿದ್ರೆ ಒಬ್ರು ಕಂಟಿನ್ಯೂಸ್ ಆಗಿ ಇದು ಮಾಡ್ತಾ ಇದ್ರೆ 30 ಇದು ಮಾಡಿದ್ರೆ ಇದು 2 ಕೊಡ್ಬೋದು. ಅರ್ಥ ಆಯ್ತಾ ಈಗ. ಸೊ ಇದು 30:2 ಕಂಟಿನ್ಯೂ ಮಾಡಿ ಎಲ್ಲಿವರೆಗೆ ಮಾಡ್ಬೇಕು ಅಂದ್ರೆ ಆಂಬುಲೆನ್ಸ್ ಬರೋ ತನಕ ಅಥವಾ ಡಾಕ್ಟರ್ ಬರೋ ತನಕ ನೀವು ಅದನ್ನ 30:2 ಮಾಡಬೇಕು. ಇದು ಬೇಸಿಕ್ ಲೈಫ್ ಸಪೋರ್ಟ್. ಓಕೆ, ಸೊ ಏನಿಲ್ಲ, ವೆರಿ ಈಸಿ. ಇದು CPR ಎಷ್ಟು ರೇಟಲ್ಲಿ ಇರಬೇಕು, 100 ಬೀಟ್ಸ್ ಪರ್ ಮಿನಿಟ್ ಅಂದ್ರೆ 100 ಟೈಮ್ಸ್ ಕೊಡಬೇಕು. 100 to 120 ಅಷ್ಟು ರೇಟಲ್ಲಿ ಇರ್ಬೇಕು. ಕಮ್ಮಿ ಕೊಡಿ, ಹಿಂಗೆ ಸುಮ್ಮನೆ ಹಿಂಗೆ ಅಂದ್ರೆ ಏನೂ ಆಗಲ್ಲ, ಹಿಂಗೆ ಅಂದ್ರೆ ಏನೂ ಆಗಲ್ಲ. ಸೊ ಅದು ಹೋಗ್ಬೇಕು. ಎಷ್ಟು ಡೆಪ್ತ್ ಹೋಗ್ಬೇಕು, 5 ಇಂಚ್ ಕೆಳಗಡೆ ಹೋಗ್ಬೇಕು. ಜಾಸ್ತಿ ಹೋದ್ರೆ ರಿಫ್ರಾಕ್ಚರ್ ಆಗುತ್ತೆ, ರಿಪ್ಸು ಇಲ್ಲೇ ಇರುತ್ತೆ ಆಯ್ತಾ. ಸೊ ಅದೇನಾಗುತ್ತೆ, ನೀವು ಜಾಸ್ತಿ ಒಳಗೆ ಹೋದ್ರೆ ರಿಫ್ರಾಕ್ಚರ್. ಸೊ ಬರೀ 5 ರಿಂದ 6 ಇಂಚ್ ಕೆಳಗಡೆ ಮಾತ್ರ ಹೋಗ್ಬೇಕು. ಅದು ಎದೆ ಎಲುಬುದಿಂದ ಕೆಳಗಡೆ ಪಾರ್ಟಲ್ಲಿ ಮಾತ್ರ ಇಟ್ಟು ಅದನ್ನ ಮಾಡಬೇಕು ಆಯ್ತಾ. ಮತ್ತೆ ಎಷ್ಟು ಕೊಡಬೇಕು, 30. ಇದು 3 ನೆನ್ಪಿಟ್ಕೋಬೇಕು. ರೇಟು 100:120, ಡೆಪ್ತು 5 ರಿಂದ 6 ಇಂಚು, ಮತ್ತೆ ಎಷ್ಟು ಕೊಡಬೇಕು, 30 ಕೊಡಬೇಕು. ಓಕೆ, ಈ 3 ಮಾಸ್ಕ್ ಬರುತ್ತೆ, ಪಾಕೆಟ್ ಮಾಸ್ಕ್ ಬರುತ್ತೆ, ಅದರಿಂದ ಕೊಡ್ಬೋದು. ಇಲ್ಲ ಇನ್ಯಾವುದಾದ್ರೂ ವೆರಿ ಥಿನ್ ಬಟ್ಟೆ ಥರದ್ದು ಯಾವ್ದಾದ್ರು ಇದ್ರೆ ಅದರಿಂದ ಏರ್ ಹೋಗೋದು, ಪೋರ್ಸ್ ಇರುತ್ತೆ ಅದರಿಂದ ಕೊಡ್ಬೋದು. ಓಕೆ, ಯೂಶಲಿ ಪಾಕೆಟ್ ಮಾಸ್ಕ್ ಇಸ್ ವಾಟ್ ನಾವು ಹೇಳೋದು ಆಯ್ತಾ. ಸೊ ಇದು 30:2.
ಇದು ಚಿನ್ನ ಎತ್ತಬೇಕು, ಹೆಡ್ ಟಿಲ್ಟ್ ಮಾಡಿ. ಹಾಂ, ಸೊ ಅದು ಓಪನ್ ಆದಾಗ ಈಗ ಮೌತ್ ಟು ಮೌತ್ ರೆಸ್ಪಿರೇಷನ್ ಕೊಟ್ಟಾಗ ಇಲ್ಲಿ ಮೇಲೆ ಬರುತ್ತೆ. ಓಕೆ, ರೈಟ್. ಸೊ CPR includes cardiopulmonary resuscitation. ಪಲ್ಮನರಿ ಅಂದ್ರೆ ಲಂಗು, ಕಾರ್ಡಿಯಕ್, ಹಾರ್ಟ್ ಲಂಗ್ ರಿಸಿಸಿಟೇಷನ್ ಇದು. ಯಾಕಂದ್ರೆ ಎರಡು ನಿಂತೋಗಿದೆ. ಸೊ ನೀವು ಅವಾಗ ಏನ್ ಮಾಡ್ತೀವಿ, ಫಸ್ಟ್ ಸ್ಟಾರ್ಟ್ ಮಾಡೋದು ಕಂಪ್ರೆಷನ್ ಇಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಕಂಪ್ರೆಷನ್ ಎಷ್ಟು ಕೊಡ್ತೀರಾ? 30. ತುಂಬಾ ಇಂಪಾರ್ಟೆಂಟ್ ಕಂಪ್ರೆಷನ್. ಇಮಿಡಿಯೇಟ್ ಕಂಪ್ರೆಷನ್ ಸ್ಟಾರ್ಟ್ ಮಾಡ್ಬೇಕು. ಆರ್ಟ್ರಿ ಇಲ್ಲ, ಉಸಿರಾಡ್ತಾ ಇಲ್ಲ, ಫಸ್ಟ್ ಕಂಪ್ರೆಷನ್ ಶುರು ಮಾಡ್ಬೇಕು. ದೆನ್ ರೆಸ್ಪಿರೇಷನ್ 2 ಕೊಡಬೇಕು, ಮತ್ತೆ ಕಂಪ್ರೆಷನ್ ಇಷ್ಟೇ ಮಾಡ್ಬೇಕಾಗಿರೋದು. 32, 5 ರಿಂದ 6 ಇಂಚು ಡೆಪ್ತ್ ಮತ್ತೆ 30 ಟೈಮ್ಸ್ ಕೊಡ್ಬೇಕು. ಆಯ್ತಾ, ಇದು ಕಂಪ್ರೆಷನ್ ಅಂತ. ಓಕೆ, ದೆನ್ ಏರ್ವೇ ಬ್ರೀತಿಂಗ್. ಸೊ ಇದು 3 ಪಾಲನೆ 108 ಬರುತ್ತೆ ಮಾಡೋದು. ಇದು ಬೇಸಿಕ್ ಲೈಫ್ ಸಪೋರ್ಟ್. ಸಮ್ಟೈಮ್ಸ್ ಎತ್ತರ ಆಗ್ಬೋದು ಅವ್ರಿಗೆ, ಸಮ್ಟೈಮ್ಸ್ ಆಗಲ್ಲ. ಆಮೇಲೆ ಹಾಸ್ಪಿಟಲ್ ಸಿಬ್ಬಂದಿಗಳು ಅದನ್ನ ಟೇಕ್ ಓವರ್ ಮಾಡಿ ACLS ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಅಡ್ವಾನ್ಸ್ ಕಾರ್ಡಿಯಕ್ ಲೈಫ್ ಸಪೋರ್ಟ್. ಉಸಿರಾಡ್ತಿದ್ರೆ ಇಂಟ್ಯೂಬೇಟ್ ಮಾಡ್ತಾರೆ, ಆಕ್ಸಿಜನ್ ಹಾಕ್ತಾರೆ. ಮತ್ತೆ AED ಇದ್ರೆ, ಆಂಬುಲೆನ್ಸ್ ಬಂದ್ರೆ AED ಇರುತ್ತಲ್ಲಿ. AED ಅಂದ್ರೆ ಶಾಕ್ ಕೊಡೋದು. ಅವ್ರು ಏನ್ ಮಾಡ್ತಾರೆ, ಅವನ್ನ AED ಇಟ್ಬಿಟ್ಟು ಶಾಕ್ ಕೊಡ್ತಾರೆ. ನಿಮ್ ಮನೇಲೆಲ್ಲ ಇಟ್ಕೊಳಕ್ಕಾಗಲ್ಲ. ಆದ್ರೆ ಇದು ಮಾಲಲ್ಲೆಲ್ಲ ಆದ್ರೆ, ಮಾಲಲ್ಲಿ ನೀವು ತಕ್ಷಣ ಅವ್ರು AED ತಗೊಂಡ್ಬರ್ತಾರೆ. AED ಅಂದ್ರೆ ಇದೆರಡು, ಇಲ್ಲಿ ಒಂದು ಇಲ್ಲೊಂದು, ಅಲ್ಲಿ 2 ಪ್ಯಾಡ್ಸ್ ಇರುತ್ತೆ. ಮೆಷಿನ್ ಆನ್ ಮಾಡಬೇಕು, ಅದೇ ಹೇಳುತ್ತೆ ನಿಮ್ಗೆ ಏನ್ ಮಾಡ್ಬೇಕು ಅಂತ. ಪ್ಯಾಡ್ಸ್ ಇಡಿ, ಚೆಕ್ ದ ರಿದಮ್, ಶಾಕ್ ಕೊಡಿ, ಅದೇ ಆಟೋ ಶಾಕ್ ಕೊಡುತ್ತೆ. ಆಯ್ತಾ, ಕೆಲವೊಂದು ಹಾರ್ಟ್ಸ್ ಅರಿಥ್ಮಿಯಾಕ್ಸ್ ಹೋದಾಗ ಅವಾಗ ಶಾಕ್ ಕೊಡ್ಬೇಕಾಗತ್ತೆ. ಓಕೆ, ಅವಾಗ ಶಾಕ್ ಕೊಟ್ಟಾಗ ವಾಪಸ್ಸು ಹಾರ್ಟ್ ಚಲನೆ ಶುರು ಆಗುತ್ತೆ. ಸೊ ಇದನ್ನ ಮೇನ್ಲಿ ಕಾರ್ಡಿಯೋಪಲ್ಮನರಿ ರಿಸಿಸಿಟೇಷನ್ ಇಸ್ ಡನ್ ಇನ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್. ಆಯ್ತಾ, ಹಾರ್ಟ್ ಅಟ್ಯಾಕ್ ಅಲ್ಲಿ ಇನ್ನೂ ಎಚ್ಚರ ಇರ್ತಾರೆ, ನೀವು ಆಂಬುಲೆನ್ಸ್ ಕರೆಸಿ ಅವ್ರನ್ನ ತುರ್ತು ಘಟಕಕ್ಕೆ ಸೇರಿಸ್ಬೋದು. ಓಕೆ, ಈಗ ಯಾರ್ಯಾರು ಮಾಡ್ತೀರಾ ಬಂದು ಒಂದ್ಸಲಿ ಟ್ರೈ ಮಾಡ್ಬೋದು. ಎಲ್ಬೋ ಲಾಕ್ ಮಾಡಿ ಸ್ಟ್ರೈಟ್ ಮಾಡ್ಕೋಬೇಕು ಹಿಂಗೆ. ಓಕೆ, ನಿಮ್ಗೆ ಹೈಟ್ ಸಿಗ್ಲಿಲ್ಲ, ಒಂದು ಏನಾದರೂ ಹಾಕೊಂಡು ನಿಂತ್ಕೊಬೇಕು. ನಿಂತ್ಕೊಂಡು ಮಾಡಿ. ಫಸ್ಟ್ ಅವ್ರನ್ನ ಮಲಗಿಸಿ ಸರ್ಫೇಸ್ ಈ ಕಡೆ ನೋಡ್ಬೇಕು. ಈ ಕಡೆ ನೋಡಿದ್ರೆ ಇದು ಮೇಲೆ ಬರಬೇಕು ಹಿಂಗೆ. ಮಾಡಿ ಸುರೇನ್ It is not like 30 minutes at the rate of 100 to 120 per minute. So ಆ ರೇಟಲ್ಲಿ 30 minutes. 1 ಮಿನಿಟಲ್ಲಿ 100 to 120 ಮಾಡೋ ಸ್ಪೀಡ್ ಅಂದರೆ 30 ಆಗ್ತದೆ. ಸೊ ನೀವು ಹಂಗೆ ಕಲಿಸ್ಬೇಕು. ಸೊ ನೀವು 100 ಆ ಥರ ಕಲಿಸ್ಬೇಕು. The rate of production is 30 minutes. మేము తింటా మీడప్ప చంద మీద చెప్పిన కచ్చంబరి